ಆಡಿಯೋ ಕೇಳುತ್ತಿರುವ ವೀಕ್ಷಕರಿಗೆ ನಮಸ್ಕಾರಗಳು. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಕಾದಂಬರಿಯ ಪ್ರತಿಯೊಂದು ಎಪಿಸೋಡ್ ಆಡಿಯೋವನ್ನು ಕೇಳಲು ಸುಲಭವಾಗುತ್ತದೆ. ಅಧ್ಯಾಯ 3. ಪಂಕಜ ಒಳ್ಳೆಯ ಶ್ರೀಮಂತ ಹುಡುಗನನ್ನು ನನ್ನ ಮಗಳು ಸ್ನೇಹ ಮಾಡಿದ್ದಾಳೆ. ಪರವಾಗಿಲ್ಲ, ನಾನೇ ಎಲ್ಲವನ್ನು ತಿಳಿದುಕೊಳ್ಳಬೇಕು. ಮತ್ತೆ ಇಂತಹ ಸಂಬಂಧ ಹುಡುಕಿದರೂ ಸಿಗೋದಿಲ್ಲ ಎಂದು ಕಾರ್ಯರೂಪಕ್ಕೆ ಹೇಳಿದರು. ಕೈಲಾಸ್ ಮತ್ತು ವಂದನಾ ಇಬ್ಬರು ಒಬ್ಬರಿಗೊಬ್ಬರು ಮೆಚ್ಚಿಕೊಂಡಿದ್ದರು. ಸಾಧಾರಣ ರೂಪವಾದರೂ ಅವಳ ಮೇಕಪ್, ಅವಳ ಉಡುಪುಗಳು, ಯೌವನ ತುಂಬಿದ ಮೈಮಾಟ, ಅವಳ ಬಿಗಿಯಾದ ಉಡುಪಿನಿಂದ ಅವಳ ಮೈಮಾಟ ಎದ್ದು ಕಾಣುತ್ತಿತ್ತು. ಅವಳು ಮಾತನಾಡುತ್ತಿದ್ದ ವೈಖರಿ, ಅವಳ ತುಂಟ ನಗು ಮತ್ತು ಮಾದಕ ನೋಟ ಇಷ್ಟು ಸಾಕಲ್ಲವೇ ಹುಡುಗರು ಹಿಂದೆ ಬೀಳಲು. ಶೇಖರ್ ಕೂಡ ಇವಳಿಗೆ ಮಾರು ಹೋಗಿದ್ದಲ್ಲಿ ಅತಿಶಯವೇನಿಲ್ಲ. ಅಷ್ಟರಲ್ಲಿ ಪಂಕಜ ಶೇಖರ್ ಬಗ್ಗೆ ಹುಡುಕಾಟ ನಡೆಸಿದ್ದರು. ತಂದೆ ದ್ವಾರಕಾನಾಥ್ ಮತ್ತು ಕೈಲಾಸ್ ಇಬ್ಬರು ಜೊತೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರು. ಆಸ್ತಿ ಎಲ್ಲಿ ಎಷ್ಟೆಷ್ಟಿದೆ ಎಂಬುದು ಲೆಕ್ಕ ಮಾಡುವುದು ಕಷ್ಟವೇ. ಅಷ್ಟು ಸಂಪಾದನೆ ಮಾಡಿದ್ದರು ದ್ವಾರಕಾನಾಥ್ ತಂದೆ. ಇರೋದನ್ನು ಉಳಿಸಿಕೊಂಡು ನೋಡಿಕೊಳ್ಳುತ್ತಿದ್ದರು. ಪಂಕಜ ಕೈಲಾಸ್ನ ಬಿಸ್ನೆಸ್ ಬಗ್ಗೆ, ಅವರ ಹೆಸರಿನಲ್ಲಿಟ್ಟಿದ್ದ ಕಂಪನಿಗಳು ಎಷ್ಟು, ಆಸ್ತಿ ಎಷ್ಟು ಮಾಡಿರಬಹುದು ಎಲ್ಲವನ್ನೂ ತಿಳಿದುಕೊಂಡಿದ್ದರು. ಈ ಸಂಬಂಧ ಬಿಟ್ಟರೆ ಕೆಡ್ತು ಕೆಲಸ. ಏನಾದರೂ ಮಾಡಿ ನನ್ನ ಮಗಳನ್ನು ಕೈಲಾಸ್ಗೆ ಮದುವೆ ಮಾಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದಿದ್ದರು. ಇದೇ ವೇಳೆಗೆ ಕೈಲಾಸ್ ಮನೆಯಲ್ಲಿ ಮದುವೆ ಮಾತುಕತೆ ಬರಲಾಗಿ ದ್ವಾರಕಾನಾಥ್ರವರಿಗೆ ವಂದನಾಳನ್ನು ಮಗ ಪ್ರೀತಿಸುತ್ತಿರುವ ವಿಚಾರ ಗೊತ್ತಾಗಿ ಮದುವೆ ಮಾಡಿ ಮುಗಿಸಿದ್ದರು. ದ್ವಾರಕಾನಾಥ್ ಅವರಿಗೆ ವಂದನಾಳ ಮೇಲೆ ಯಾವ ರೀತಿಯ ಕೋಪವೂ ಇರಲಿಲ್ಲ. ಈಗಿನ ಕಾಲದ ಹುಡುಗಿಯರು ಅಲ್ಲದೆ ಕಾಲೇಜಿನಲ್ಲಿ ಕಲಿತವರಲ್ಲವೇ. ಶಾಸ್ತ್ರ ಸಂಪ್ರದಾಯ, ದೊಡ್ಡವರಲ್ಲಿ ಗೌರವ ಇವೆಲ್ಲ ಎಲ್ಲಿ ಬರಬೇಕು? ಹೇಗೋ ನಿಧಾನವಾಗಿ ಎಲ್ಲ ಕಲಿತಾಳೆ ಎಂದು ಸುಮ್ಮನಾಗಿದ್ದರು. ಒಬ್ಬರೇ ಏಕಾಂಗಿಯಾಗಿ ಕುಳಿತು ಹೆಂಡತಿ ಅನುಸೂಯರನ್ನು ಮದುವೆಯಾದ ದಿನಗಳನ್ನು ನೆನಪಿಸಿಕೊಂಡರು. ಮದುವೆ ವಯಸ್ಸಿಗೆ ಬಂದಾಗಲೇ ದ್ವಾರಕಾನಾಥ್ಗೆ ತಂದೆ ಹಳ್ಳಿಯ ಸಂಬಂಧಿಕರ ಮಗಳಾದ ಒಳ್ಳೆಯ ಮನತನದ ಹುಡುಗಿ ಅನಸೂಯಳನ್ನು ಮದುವೆ ಮಾಡಿಸಿದ್ದರು. ದ್ವಾರಕಾನಾಥ್ಗೆ ಹೇಳಿ ಮಾಡಿಸಿದಂತಹ ಮುತ್ತಿನ ಮಡದಿ ಅನಸೂಯ. ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣ, ಸ್ವಭಾವ ಎಲ್ಲವೂ ಅನಸೂಯರಲ್ಲಿ ಇತ್ತು. ಮಗನನ್ನು ಮುದ್ದಿನಿಂದ ಬೆಳೆಸಿದ್ದರು. ಗಂಡ ದ್ವಾರಕಾನಾಥ್ ಮನೆ ಕಟ್ಟಿಸಬೇಕೆಂದು ಮಾತನಾಡುವಾಗ ಮನೆ ಹೇಗಿರಬೇಕು, ವಾಸ್ತು ಪ್ರಕಾರವೇ ಕಟ್ಟಬೇಕು, ಹೀಗೆ ಇಬ್ಬರು ಮನೆಯ ಬಗ್ಗೆ ಚರ್ಚಿಸುತ್ತಿದ್ದರು. ಕೈಲಾಸ್ ಹೈಸ್ಕೂಲ್ ದಾಟಿ ಕಾಲೇಜಿಗೆ ಕಾಲಿಡುತ್ತಿದ್ದಂತೆಯೇ ತಂದೆಯ ಮಾತನ್ನಾಗಲಿ ತಾಯಿಯ ಮಾತನ್ನಾಗಲಿ ಅಷ್ಟಾಗಿ ಕೇಳುತ್ತಿರಲಿಲ್ಲ. ಮಗನ ಸ್ವಭಾವ ಗೊತ್ತಿದ್ದ ಅನಸೂಯ, ಮಗ ಲವ್ ಮ್ಯಾಟರ್ ಗೊತ್ತಾಗಿ ಗಂಡನಿಗೆ ವಿಷಯ ತಿಳಿಸಿದಾಗ ಅವನನ್ನು ಎದುರು ಹಾಕಿಕೊಂಡು ಇರುವ ಒಬ್ಬ ಮಗನನ್ನು ದೂರ ಮಾಡುವುದು ಬೇಡ, ಅವನು ಇಚ್ಛೆ ಪಟ್ಟಂತಾಗಲಿ ಎಂದು ದ್ವಾರಕಾನಾಥ್ಗೆ ಹೇಳಿದ್ದರು. ಹೆಂಡತಿಯ ಮಾತು ಸರಿ ಎನ್ನಿಸಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು. ಅಷ್ಟರಲ್ಲಿ ಬಂಗಲೆ ಅಂದರೆ ದ್ವಾರಕಾ ಕೆಲಸವು ಮುಗಿದಿತ್ತು. ವಂದನಾ ಈ ಮನೆಗೆ ಬಂದ ಮೇಲೆ ಯಾರ ಜೊತೆಯೂ ಹೊಂದಿಕೊಳ್ಳಲಿಲ್ಲ. ಆಳುಕಾಳುಗಳಿಗೂ ಕೂಡ ಇವಳನ್ನು ಕಂಡರೆ ಇಷ್ಟವಾಗುತ್ತಿರಲಿಲ್ಲ. ಪಂಕಜ ಸ್ವಲ್ಪ ದಿನಗಳು ಉಳಿದು ಮಗಳಿಗೆ ಬುದ್ಧಿ ಹೇಳಿ ಶ್ರೀಮಂತಿಕೆಯನ್ನು ಹೇಗೆ ಉಳಿಸಿಕೊಳ್ಳಬೇಕು, ಗಂಡನ ಪ್ರೀತಿಯನ್ನು ಹೇಗೆ ಸಂಪಾದಿಸಬೇಕೆಂಬುದನ್ನು ಹೇಳಿ ಹೋಗಿದ್ದರು. ಗಂಡ ಮೋಹನ್ ಬಲವಂತದಿಂದ ಕರೆದುಕೊಂಡು ಹೋಗಿದ್ದರು. ಪಂಕಜ ಹೋದ ಮೇಲೆ ಅನಸೂಯ ಹಾಗೂ ದ್ವಾರಕಾನಾಥ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಸದ್ಯಕ್ಕೆ ಅವಳಮ್ಮ ಹೋಗಿ ಆಯಿತು, ಇನ್ನಾದರೂ ಸೊಸೆ ನಮ್ಮ ದಾರಿಗೆ ಬರುತ್ತಾಳೆ, ನಮಗೆ ಹೇಗೆ ಬೇಕೋ ಹಾಗೆ ತಿದ್ದುಕೊಳ್ಳಬಹುದು ಎಂದುಕೊಂಡರು. ಆದರೆ ಆಗಿದ್ದೇ ಬೇರೆ. ವಂದನಾ ಯಾರಿಗೂ ಅರ್ಥವಾಗದ ಹೆಣ್ಣಾಗಿದ್ದಳು. ಅನಸೂಯ ಸೊಸೆಯನ್ನು ಯಾವ ರೀತಿಯಿಂದಲಾದರೂ ದಾರಿಗೆ ತರಬಹುದೆಂದು ಯೋಚಿಸುತ್ತಿದ್ದರು. ಅಲ್ಲಿ ಅಡ್ಡಾಡುತ್ತಿದ್ದ ವಂದನಾಳನ್ನು ಕರೆದು, ವಂದನಾ ಬಾ ಕುಳಿತುಕೋ, ನೀನು ಈ ಮನೆಯ ದೀಪ, ನಿನ್ನಿಂದಲೇ ಈ ಮನೆ ಬೆಳಕಾಗಬೇಕು, ಎಲ್ಲರೊಂದಿಗೆ ಪ್ರೀತಿಯಿಂದಿರು, ನಾವು ನಿನ್ನನ್ನು ಮಗಳೆಂದೇ ತಿಳಿದಿದ್ದೇವೆ, ನಿನ್ನಿಂದ ಪ್ರೀತಿ ಬಿಟ್ಟು ಬೇರೆ ಏನನ್ನೂ ನಾವು ನಿರೀಕ್ಷೆ ಮಾಡುತ್ತಿಲ್ಲ ಎಂದರು. ನೋಡಿ, ನೀವು ಹೇಳಿದ ಹಾಗೆ ಕೇಳಲು ಸಾಧ್ಯವಿಲ್ಲ. ನಾನು ಇರೋದೇ ಹೀಗೆ. ನಿಮ್ಮ ಪೂಜೆ ಪುನಸ್ಕಾರ, ಹಡುಗೋಲಜ್ಜಿಯ ಹಾಗೆ ಇರು, ಹೀಗೆ ಇರು ಎಂದರೆ ನನಗೆ ಆಗುವುದಿಲ್ಲ. ಅತ್ತೆ, ದಯವಿಟ್ಟು ನನ್ನನ್ನು ಹಾಯಾಗಿರಲು ಬಿಟ್ಟು ಬಿಡಿ. ನಿಮ್ಮ ಮಗನಿಗೆ ನಾನು ಹೀಗೆ ಇರುವುದು ಇಷ್ಟ ಗೊತ್ತಾ? ನಾನು ಮೊದಲಿಂದಲೂ ಹೀಗೆ ಇರೋದು. ಹೇಗಿದ್ದರೂ ಇದಕ್ಕೆಲ್ಲ ನಿಮ್ಮ ಊರಿನಿಂದ ಗಿರಿಜಾ ಮತ್ತು ಅವಳ ಗಂಡನನ್ನು ಕರೆಸಿದ್ದೀರಿ, ಎಲ್ಲ ಅವರೇ ನೋಡಿಕೊಳ್ಳುತ್ತಾರೆ, ಹಾಯಾಗಿರಿ. ನಿಮಗೂ ವಯಸ್ಸಾಗಿದೆ, ತಲೆ ಬಿಸಿ ಮಾಡಿಕೊಳ್ಳಬೇಡಿ.
ಕೈಲಾಸ್ ಇನ್ನೇನೋ ಬರುವ ಹೊತ್ತಾಯಿತು. ನಾನು ರೆಡಿಯಾಗಿ ಅವರಿಗೆ ಸರ್ಪ್ರೈಸ್ ಮಾಡಬೇಕು, ಬಾಯತ್ತೆ ಎಂದು ಹೇಳಿ ರೂಮ್ಗೆ ಹೊರಟಳು. ಇವಳು ಏನು ಮಾಡಿದರೂ ಸರಿ ಹೋಗುವುದಿಲ್ಲವೆಂದು ಅನಸೂಯ ಅವರಿಗೆ ತಿಳಿಯಿತು. ಇದೇನು ಅನಸೂಯ, ಹೀಗೆ ಕುಳಿತಿದ್ದಿ, ಏನಾಯಿತು? ಏನು ಚಿಂತೆ ಮಾಡುತ್ತಿರುವ ಹಾಗಿದೆ? ಏನೂ ಇಲ್ಲ, ಸುಮ್ಮನೆ ಹಾಗೆ ಕುಳಿತೆ ಅಷ್ಟೇ. ನನಗೆ ಗೊತ್ತು ನೀನು ವಂದನಾಳ ಬಗ್ಗೆ ಯೋಚಿಸುತ್ತಿದ್ದೀಯ. ತಲೆ ಕೆಡಿಸಿಕೊಳ್ಳಬೇಡ. ಈಗಿನ ಕಾಲದ ಹುಡುಗಿಯರೇ ಹಾಗೆ, ನಾವೇ ಅವರಿಗೆ ಹೊಂದಿಕೊಂಡು ಹೋಗಬೇಕು. ಅಷ್ಟರಲ್ಲಿ ಗಿರಿಜಾ ಕಾಫಿ ತಂದಿಟ್ಟು ಹೋದಳು. ಗಿರಿಜಾ, ಬಾಯಿಲ್ಲಿ, ವಂದನಾಗೆ ಕಾಫಿ ಕೊಟ್ಟೆಯಾ? ಹೌದು, ತೆಗೆದುಕೊಂಡು ಹೋಗಿದ್ದೆ, ಬೇಡವೆಂದರು. ಗಿರಿಜಾ ಕಾಫಿ ತೆಗೆದುಕೊಂಡು ವಂದನಾ ರೂಮ್ಗೆ ನುಗ್ಗಿದ್ದಳು. ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡು ಬಂದಿದ್ದಳು. ಇದನ್ನು ಗಿರಿಜಾ ಒಂದಕ್ಕೆರಡು ಮಾಡಿ ಅಳುತ್ತಾ ಹೇಳಿದಳು. ಆಯಿತು ಹೋಗು, ಇನ್ನು ಮುಂದಾದರೂ ಬಾಗಿಲು ಬಡಿದು ನಂತರ ಅವಳು ಬಾಯಿಂದ ಮೇಲೆ ಒಳಗೆ ಹೋಗಬೇಕು, ತಿಳಿಯಿತೆ ಎಂದರು. ತಲೆ ಹಲ್ಲಾಡಿಸಿದಳು. ಕೈಲಾಸ್ ಬರುವ ಸಮಯವಾಯಿತು. ಸಂಜೆ ತಿಂಡಿ ಏನಾದರೂ ರೆಡಿ ಮಾಡು ಎಂದರು. ಗಿರಿಜಾ ಅಲ್ಲಿಂದ ಹೊರಟಳು. ಕೈಲಾಸ್ ಬರುತ್ತಿದ್ದಂತೆಯೇ ವೈನಿ ವೈನಿ ಎಂದು ಕೂಗಿಕೊಂಡು ಬಂದ. ಅಲ್ಲಿ ಹಾಲ್ನಲ್ಲಿದ್ದ ಅಮ್ಮ ಅಪ್ಪನನ್ನು ನೋಡಿ ಸಂಕೋಚದಿಂದ ಸಾರಿ ಎಂದ. ಸಾರಿ ಹಾಕೋ, ಹೋಗೋ, ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನು ಎಂದರು. ಅಲ್ಲಿಂದ ಹೋದವನೇ ರೂಮ್ಗೆ ಹೋದ. ಟೈ ಸಡಿಲಿಸಿ ಬೀಚುತ್ತಿದ್ದಂತೆ ಹಿಂದಿನಿಂದ ಬಂದ ವಂದನಾ ಅವನನ್ನು ಬಳಸಿದಳು. ಏನು ನನ್ನ ವೈನಿ ನನಗಾಗಿ ಕಾಯುತ್ತಿರುವಂತಿದೆ? ಹೌದು ಡಿಯರ್, ನಿಮಗಾಗಿ ತುಂಬ ಹೊತ್ತಿನಿಂದ ಕಾಯುತ್ತಿದ್ದೇನೆ. ಕೈ ಹಿಡಿದು ಎಳೆದುಕೊಂಡು ಅವಳನ್ನು ಬಳಸಿ ಅವಳ ತುಟಿಗೆ ಹೂಮುತ್ತನ್ನಿಟ್ಟ. ಲವ್ ಯು ವಂದನಾ, ನನಗೆ ನಿನ್ನನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ. ನಿನ್ನನ್ನು ನೋಡಲು ಎಷ್ಟು ಬೇಗ ಬರುತ್ತೇನೋ ಅನ್ನಿಸುತ್ತದೆ. ವಂದನಾ ಹಾಗೆಯೇ ಕೈಲಾಸ್ ಎದುರಿಗೆ ಲವ್ ಯು ಟು ಕೈಲಾಸ್ ಎಂದಳು. ಇಬ್ಬರು ಮತ್ತಷ್ಟು ಹತ್ತಿರವಾಗಿ ಪ್ರೀತಿಯ ಹೊಳೆಯಲ್ಲಿ ತೇಲಿದರು. ಇಬ್ಬರಿಗೂ ಇಹಲೋಕದ ಪರಿವೇ ಇರಲಿಲ್ಲ. ಅಷ್ಟರಲ್ಲಿ ರೂಮ್ ಬಾಗಿಲು ಬಡಿದ ಸದ್ದು. ಮತ್ತಿನಿಂದ ಹೊರಬಾರದ ವಂದನಾ, ಡ್ಯಾಮಿಟ್, ಇವರಿಗೇನು ಮಾಡಲು ಕೆಲಸವಿಲ್ಲವೇನು ಅನ್ನುತ್ತಿದ್ದಂತೆ ಏಕೆ ರೆಗಾಡುತ್ತಿ ಪಾಪ, ನೋಡೋಣ ಇರು ಎಂದು ಹೇಳಿ ಬಾಗಿಲು ತೆರೆದರು ಕೈಲಾಸ್. ಗಿರಿಜಾಳನ್ನು ನೋಡಿ ಏನು ಎಂದರು. ಯಜಮಾನರು ಅಮ್ಮವರು ನಿಮ್ಮನ್ನು ಬರೋಕ್ಕೆ ಹೇಳಿದರು ಎಂದಳು. ಆಯಿತು ನಡಿ. ಕೈಲಾಸ್, ವಂದನಾ ಇಬ್ಬರು ಒಟ್ಟಿಗೆ ಕೆಳಗೆ ಇಳಿದು ಬಂದದ್ದು ನೋಡಿ, ಬಾ ಕೈಲಾಸ್, ವಂದನಾ ಬಾ ಕುಳಿತುಕೋ, ನಿಮ್ಮಿಬ್ಬರ ಬಳಿ ಮುಖ್ಯವಾದ ವಿಷಯ ಮಾತನಾಡುವುದಿತ್ತು ಎಂದರು. ಹೇಳಿ ಅಪ್ಪಾಜಿ, ಏನು ವಿಷಯ ಎಂದ. ಮದುವೆ ಆಗಿ ಇಷ್ಟು ದಿನವಾದರೂ ಇಬ್ಬರು ಎಲ್ಲಿಯಾದರೂ ಹೋಗಿ ಬರಬೇಕು ಅನ್ನಿಸಲಿಲ್ಲವೇ ಎಂದರು. ಇಬ್ಬರು ಮುಖ ನೋಡಿಕೊಂಡರು. ಅಲ್ಲ ಕೈಲಾಸ್, ನೀನು ಕಂಪನಿ ಬಿಸ್ನೆಸ್ ಅಂತ ನಿಂತು ಬಿಟ್ಟರೆ ಹೇಗೆ? ನಿನ್ನ ಹೆಂಡತಿಯ ಬಗ್ಗೆ ಸ್ವಲ್ಪ ಯೋಚಿಸಬಾರದೆ ಎಂದರು. ಆಗ ಕೈಲಾಸ್ಗೆ ತನ್ನ ತಪ್ಪಿನ ಅರಿವಾಯಿತು. ಸಾರಿ ಅಪ್ಪಾಜಿ, ಪ್ಲ್ಯಾನ್ ಮಾಡುತ್ತೇನೆ ಎಂದ. ಏನು ಬೇಡ, ನಾನೇ ಟಿಕೆಟ್ ಬುಕ್ ಮಾಡಿಸಿದ್ದೇನೆ, ನೀವಿಬ್ಬರು ಹನಿಮೂನ್ಗೆ ಹೋಗಿ ಬನ್ನಿ ಎಂದು ಹೇಳಿ ಟಿಕೆಟ್ ಕೊಟ್ಟರು. ಟಿಕೆಟ್ ಓಪನ್ ಮಾಡಿ ನೋಡಿ ವಂದನಾ ಕುಣಿದೇ ಬಿಟ್ಟಳು. ಪ್ಯಾರಿಸ್ಗೆ ಹೋಗಲು ಮತ್ತು ಅಲ್ಲಿ ಉಳಿದುಕೊಳ್ಳಲು ದ್ವಾರಕಾನಾಥ್ ಫ್ಲೈಟ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದರು. ಥ್ಯಾಂಕ್ ಯು ಸೋ ಮಚ್ ಮಾವ, ಥ್ಯಾಂಕ್ ಯು ಅತ್ತೆ ಎಂದು ಹೇಳಿದಳು. ಕೈಲಾಸ್ಗೂ ಖುಷಿಯಾಯಿತು. ಅಕಾಮಿಡೇಷನ್ಗಾಗಿ 5 ಸ್ಟಾರ್ ರೂಮ್ಗಳನ್ನು ಬುಕ್ ಮಾಡಿದ್ದರು. ಹೋಗಿ ಲಗೇಜ್ ಪ್ಯಾಕ್ ಮಾಡಿಕೊಳ್ಳಿ, ಹಾಯಾಗಿ ಸುತ್ತಾಡಿ ಬನ್ನಿ ಎಂದು ಕಳಿಸಿಕೊಟ್ಟರು. ಇಬ್ಬರು ಹನಿಮೂನ್ಗಾಗಿ ಹೊರಟರು. ಹೇಗೋ ಗಂಡ ಹೆಂಡತಿ ಚೆನ್ನಾಗಿರಲಿ, ಮನೆಗೊಂದು ಮಗು ಬಂದರೆ ಸಾಕು ಎಂದುಕೊಂಡರು. ಇಡೀ ಬಂಗಲೆ ದ್ವಾರಕ ಜವಾಬ್ದಾರಿಯನ್ನು ತಾವೇ ನಿಂತು ಆಳುಕಾಳುಗಳ ನಡುವೆ ಹೇಳಿ ಮಾಡಿಸುತ್ತಿದ್ದರು. ಇಡೀ ಬಂಗಲೆಯಲ್ಲಿ ತುಂಬ ಜನ ಕೆಲಸಗಾರರಿದ್ದರು. ದ್ವಾರಕಾನಲ್ಲಿಯೇ ಅಡಿಗೆ ಮಾಡುವುದಕ್ಕೆ, ಮನೆಯ ಸ್ವಚ್ಛತೆ, ಹೊರಗಡೆ ಗಾರ್ಡನಿಂಗ್, ತೋಟದ ಕೆಲಸಕ್ಕೆ, ಹೀಗೆ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದರು. ಕೈ ತುಂಬ ಸಂಬಳ ಕೊಡುತ್ತಿದ್ದರು. ಜನ ಒಳಗೆ ಹೋಗಲು ಪ್ರಯತ್ನಿಸಿ ಸೋತು ನಿರಾಶರಾಗಿದ್ದರು. ಇತ್ತೀಚೆಗೆ ಹಣ್ಣು ಹಂಪಲು ಹಾಕಿದ್ದರಿಂದ ಎಲ್ಲ ಹಣ್ಣಿನ ಮರಗಳು ಫಲ ಬಿಟ್ಟಿದ್ದವು. ಎಲ್ಲ ತರಹದ ಹಣ್ಣಿನ ಗಿಡಗಳನ್ನು ಹಾಕಿಸಿದ್ದರು. ತೆಂಗು, ಮಾವು, ಹಲಸು, ಕಿತ್ತಳೆ, ಪಪಾಯ, ದ್ರಾಕ್ಷಿ, ಹೀಗೆ ವಿವಿಧ ರೀತಿಯ ಹಣ್ಣಿನ ಮರಗಳು. ಅಕ್ಕಪಕ್ಕದ ಜನರಿಗಂತೂ ಪಕ್ಷಿಗಳಿಗಂತೂ ಹೊಟ್ಟೆ ತುಂಬುವಷ್ಟು ಹಣ್ಣುಗಳು. ಕೈಲಾಸ್ ವಂದನಾ ಕೆಲವು ದಿನಗಳು ಸುತ್ತಾಡಿ ದ್ವಾರಕಾಗೆ ಹಿಂದಿರುಗಿದರು. ತುಂಬ ಸಂತೋಷವಾಗಿ ನಗುನಗುತ್ತಾ ಕಾಲ ಕಳೆದಿದ್ದರು. ಒಟ್ಟಾರೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳಬಹುದು. ಎಲ್ಲ ವ್ಯವಸ್ಥೆ ಮೊದಲೇ ಆಗಿದ್ದರಿಂದ ತೊಂದರೆಯೇನೂ ಆಗಿರಲಿಲ್ಲ. ಗಾರ್ಡನ್ನಲ್ಲಿ ಇದ್ದುದರಿಂದ ದ್ವಾರಕಾನಾಥ್ಗೆ ಇವರು ಬಂದದ್ದು ನೋಡಿದರು. ಕೈಲಾಸ್, ಹೇಗಿತ್ತು ಪ್ರಯಾಣ? ವಂದನಾ, ಏನೂ ತೊಂದರೆ ಆಗಲಿಲ್ಲವಲ್ಲ, ಬಹಳ ಸಂತೋಷ.
ಇಡೀ ದ್ವಾರಕ ಬಿಕೋ ಎನ್ನುತ್ತಿತ್ತು ಕಣೋ. ನೀನು ಬಂದದ್ದು ತುಂಬ ಸಂತೋಷವಾಯಿತು. ಮಗನನ್ನು ಆಲಂಗಿಸಿಕೊಂಡರು. ತುಂಬ ಪ್ರೀತಿಯಿಂದ ಮಗನನ್ನು ಸಾಕಿ ಸಲಹಿದ್ದರು. ಕೈಲಾಸ್ ಒಳಗೆ ಬಂದ ಕೂಡಲೇ ಅಮ್ಮನನ್ನು ತಬ್ಬಿಕೊಂಡು ಕಾಲು ಮುಟ್ಟಿ ನಮಸ್ಕರಿಸಿದ. ಯಾಕೋ ಬಡವಾಗಿದ್ದಿ? ಸರಿಯಾಗಿ ತಿಂತಿದ್ರೋ ಇಲ್ವೋ? ಇಲ್ಲಮ್ಮ, ಅಲ್ಲಿ ನಮ್ಮ ಊಟ ಸಿಗೋದೇ ಇಲ್ಲ. ಅಲ್ಲಿನ ಊಟನೇ ಬೇರೆ ಥರ ಇರುತ್ತೆ. ನೀನು ಹೇಳೋ ಹಾಗೆ ಊಟ ಮಾಡಿ ಎಷ್ಟೋ ದಿವಸ ಆಗಿದೆ ಅನಿಸತ್ತೆ. ಅಮ್ಮ, ಹೊಟ್ಟೆ ತುಂಬ ಚುರ್ರಂತಿದೆ. ನಿನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀಯಾ? ಆಯಿತು ಬಿಡೋ, ಅಷ್ಟೊಂದು ಕೇಳಬೇಕೇ. ಹೋಗಿ ಫ್ರೆಶ್ ಅಪ್ ಆಗು, ಅಷ್ಟರಲ್ಲಿ ಅಡುಗೆ ಆಗುತ್ತೆ. ಕೆಳಗೆ ಬಂದುಬಿಡಿ. ಅಷ್ಟರಲ್ಲಿ ವಂದನಾ ರೂಮ್ಗೆ ಹೋಗಿ ಆಗಿತ್ತು. ರೂಮ್ಗೆ ಬಂದ ಕೈಲಾಸ್, ವಂದನಾ, ನಿನಗೇನು ತಿಳಿಯೋಲ್ವೇ? ಅಪ್ಪ ಅಮ್ಮನನ್ನು ಸರಿಯಾಗಿ ಮಾತನಾಡಿಸೋಕ್ಕೆ ಏನು ದಾಡಿ? ನೋಡಿ, ನನಗೆ ಟ್ರಾವೆಲ್ ಮಾಡಿ ಸುಸ್ತಾಗಿದೆ. ನನ್ನ ಬಿಟ್ಬಿಡಿ, ನಾನು ರೆಸ್ಟ್ ಮಾಡಬೇಕು. ಆಯಿತು, ಮಾತೇಕೆ, ಹೋಗು ಫ್ರೆಶ್ ಅಪ್ ಆಗು. ಅಮ್ಮ ಕೆಳಗೆ ಕಾಯ್ತಾ ಇದ್ದಾರೆ. ನನಗೆ ಎಷ್ಟು ಬೇಗ ಅಮ್ಮನ ಕೈ ಊಟ ಮಾಡ್ತೀನೋ ಅನ್ನಿಸಿಬಿಟ್ಟಿದೆ. ಆಗ ವಂದನಾಳಿಗೆ ಹೊಟ್ಟೆ ಚುರ್ರೆನ್ನುವುದು ಗೊತ್ತಾಗಿ ಬಂದೆ, 5 ನಿಮಿಷ ಎಂದು ಹೇಳಿ ಸ್ನಾನಕ್ಕೆ ಹೊರಟಳು. ಇಬ್ಬರು ಕೆಳಗೆ ಬಂದು ಊಟಕ್ಕೆ ಕುಳಿತರು. ಅನಸೂಯ ಆಗಲೇ ಊಟಕ್ಕೆ ತಯಾರು ಮಾಡಿದ್ದರು. ಮಗನಿಗೆ ಹೋಳಿಗೆ ಎಂದರೆ ತುಂಬ ಇಷ್ಟ ಅಂತ ಗೊತ್ತಿತ್ತು. ಹಾಗಾಗಿ ಈ ದಿನ ಬರುತ್ತಾರೆಂದು ಗೊತ್ತಿದ್ದು ಸಿಹಿ ಅಡುಗೆಯನ್ನೇ ಮಾಡಿಸಿದ್ದರು. ಬನ್ನಿ, ನೀವು ಊಟಕ್ಕೆ ಕುಳಿತುಕೊಳ್ಳಿ, ಗಂಡನನ್ನು ಕರೆದರು. ದ್ವಾರಕಾನಾಥ್ ಕೂಡ ಬಂದು ಊಟಕ್ಕೆ ಕುಳಿತರು. ಅನಸೂಯ, ಬಾ ನೀನು ಕೂತ್ಕೋ, ಗಿರಿಜಾ ಮತ್ತು ಅಡುಗೆಯವರಿದ್ದಾರೆ, ಬಡಿಸ್ತಾರೆ. ಬಲವಂತದಿಂದ ಅನಸೂಯ ಅವರು ಊಟಕ್ಕೆ ಕುಳಿತರು. ದ್ವಾರಕಾನಾಥ್ ಅನಸೂಯಳನ್ನು ಕೀಟಲೆ ಮಾಡುತ್ತಾ ಹರಟುತ್ತಾ ಎಲ್ಲರನ್ನೂ ನಗಿಸುತ್ತಾ ಊಟ ಮಾಡಿದರು. ನಕ್ಕರು ನಗದಂತಿದ್ದಳು ವಂದನಾ. ಏನೂ ಮಾತನಾಡಲಿಲ್ಲ. ತನಗೆ ಎಷ್ಟು ಬೇಕೋ ಅಷ್ಟು ತಿಂದು ಕೈ ತೊಳೆದು ಮೇಲೆ ಹೋದಳು. ತಿಂಗಳುಗಳು ಕಳೆದಂತೆ ವಂದನಾ ಹೊಂದಿಕೊಳ್ಳುವ ಪ್ರಯತ್ನ ಮಾಡಲೇ ಇಲ್ಲ. ಅವಳಿಗೆ ಬೇಕಾಗಿಯೂ ಇರಲಿಲ್ಲ. ಅವಳಿಗೆ ಇಷ್ಟ ಬಂದ ಹಾಗೆ ರೂಮ್ಗೆ ಹೋಗುವುದು, ಸುತ್ತಾಡಿ ಬರುವುದು, ಶಾಪಿಂಗಿಗೆ ಹೋಗಿ ಬಟ್ಟೆ ಹೊತ್ತು ತರುವುದು, ಜೊತೆಗೆ ಕಾಸ್ಮೆಟಿಕ್ಸ್ ಹುಚ್ಚು. ಇದು ಇವಳ ಹಾಬಿಯಾಗಿತ್ತು. ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ಅನಸೂಯಾಗಂತೂ ಸೊಸೆಯ ಹುಚ್ಚುತನ ಇಷ್ಟವಾಗದಿದ್ದರೂ ಸುಮ್ಮನಾಗಿದ್ದರು. ಇನ್ನು ದ್ವಾರಕಾನಾಥರವರಿಗಂತೂ ಇತ್ತ ಗಮನ ಹರಿಸಲು ಪುರುಸೊತ್ತು ಇರಲಿಲ್ಲ. ವಂದನಾಳಿಗೆ ಇತ್ತೀಚೆಗೆ ಊಟ ಸೇರುತ್ತಿರಲಿಲ್ಲ. ಹೊರಗೆ ತಿನ್ನುವುದೇ ಹೆಚ್ಚಾಗಿತ್ತು. ಕೈಲಾಸ್ ರೇಗಿಕೊಂಡರು. ವಂದನಾ, ನೀನು ಹೊರಗಡೆ ತಿನ್ನೋದು ಕಡಿಮೆ ಮಾಡು. ಮನೆ ಊಟ ತಿನ್ನೋದು ರೂಢಿ ಮಾಡಿಕೊ. ಇಲ್ಲ ಕೈಲಾಸ್, ಮನೆ ಊಟ ಒಂದೇ ತರಹ ನೋಡಿ ನೋಡಿ ಬೇಜಾರಾಗಿ ಬಿಟ್ಟಿದೆ. ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ, ಮಲಗ್ತೀನಿ. ಅವಳು ಹೋದದ್ದು ನೋಡಿ, ಏನಾಗಿದೆ ಅವಳಿಗೆ? ಯಾಕೋ ಸರಿ ಅನ್ನಿಸಲಿಲ್ಲ. ಅಮ್ಮ ಬಾಯಿಲ್ಲಿ, ಏನೋ ನಿನ್ನ ಹೆಂಡತಿಗೆ ಏನಾಯಿತೋ? ಮನೆಯಲ್ಲಿ ಸರಿಯಾಗಿ ಊಟ ಮಾಡ್ತಾನೇ ಇಲ್ಲ, ಗಮನಿಸಿದ್ದೀಯಾ? ಹೌದಮ್ಮ, ಹೇಗೆ ಹೇಳೋದು ಅವಳಿಗೆ? ನನಗೆ ಸಾಕಾಗಿದೆ. ಇದ್ದಕ್ಕಿದ್ದ ಹಾಗೆ ಅನಸೂಯ ಅವರಿಗೆ ಏನು ಹೊಳೆಯಿತೋ. ಕೈಲಾಸ್, ಒಂದು ಕೆಲಸ ಮಾಡು, ನಮ್ಮ ಫ್ಯಾಮಿಲಿ ಡಾಕ್ಟರ್ ಬರೋಕ್ಕೆ ಹೇಳು, ಫೋನ್ ಮಾಡು ಎಂದರು. ಯಾಕಮ್ಮ, ಏನಾಯಿತು ವಂದನಾಗೆ? ನೀನು ಫೋನ್ ಮಾಡು, ಹೇಳ್ತೀನಿ. ಕೈಲಾಸ್ ಫ್ಯಾಮಿಲಿ ಡಾಕ್ಟರ್ ನಿರ್ಮಲಾಗೆ ಫೋನ್ ಮಾಡಿದ. ಅರ್ಧ ಗಂಟೆಯಲ್ಲಿ ಡಾಕ್ಟರ್ ನಿರ್ಮಲಾ ಬಂದರು. ಕೈಲಾಸ್ ಮೇಲ್ಗಡೆ ರೂಮ್ಗೆ ಕರೆದುಕೊಂಡು ಹೋದ. ಬಾಗಿಲು ಸದ್ದು ಮಾಡಿ ಒಳಗೆ ಕರೆದುಕೊಂಡು ಬಂದ. ಮೈಮರೆತು ಮಲಗಿದ್ದಳು. ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಬಾಗಿಲು ಶಬ್ದಕ್ಕೆ ಎಚ್ಚೆತ್ತು ಬಟ್ಟೆ ಸರಿಪಡಿಸಿಕೊಂಡು ಕುಳಿತುಕೊಂಡಳು. ವಂದನಾ, ಡಾಕ್ಟರ್ ನಿರ್ಮಲಾ ಬಂದಿದ್ದಾರೆ, ನಿನ್ನನ್ನು ಒಮ್ಮೆ ನೋಡಲಿ ಅಂತ ಕರೆಸಿದೆ. ನನಗೇನಾಗಿದೆ ಕೈಲಾಸ್? ಡಾಕ್ಟರ್ ಏಕೆ ಎಂದಳು. ಅಷ್ಟರಲ್ಲಿ ನಿರ್ಮಲಾ ಪರಿಚಯ ಮಾಡಿಕೊಂಡು ಮಂಚದ ಮೇಲೆ ಕುಳಿತು ನಾಡಿ ಹಿಡಿದು ಪರೀಕ್ಷೆ ಮಾಡಿ, ವಂದನಾ, ಮಂತ್ಲಿ ಪೀರಿಯಡ್ಸ್ ಯಾವಾಗ, ಏನು ಎಂದು ವಿವರವಾಗಿ ಕೇಳಿದರು. 2 months ಆಯಿತು ಎಂದಳು. ಊಟ ಎಲ್ಲ ಸೇರುತ್ತಿದೆಯಾ, ಹೇಗೆ ಎಂದರು. ಇಲ್ಲ ಡಾಕ್ಟರ್, ಯಾವ ಊಟವೂ ಸೇರುತ್ತಿಲ್ಲ ಎಂದಳು. ಸರಿ, ರೆಸ್ಟ್ ಮಾಡಿ, ಭಯಪಡಬೇಕಿಲ್ಲ, ನೀವು ತಾಯಿ ಆಗ್ತಿದ್ದೀರಾ ಎಂದರು. ಮುಂದುವರಿಯುತ್ತದೆ. ನಮಸ್ಕಾರ.